కానీ ఇటు స్వీట్ అని ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಶ್ ಪೀಸ್ಟ್ ಆಸಿಡಿಟಿ ಆಗುತ್ತೆ. ಒಂಚೂರು ಜ್ಯೂಸ್ ಕುಡ್ಲಿ. ನೆನ್ನೆ ಕಟ್ಟಿದ್ವಲ್ಲ, ಯಾರೋ ಕಮೆಂಟಲ್ಲಿ ಬೈತಾ ಇದ್ರು. ನೀವು ಬೆಳಿಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ? ಆವಾಗ್ಲೂ ವೇಟ್ ಮಾಡ್ತಿರ್ತಾನೆ ನಮಗೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. How I love being a woman. ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರೆ ತುಂಬ ಜನ ಬೈತಾ ಇದ್ರು, ಡೈಲಿ ಬ್ಲಾಗ್ ಮಾಡಿ ಅಂದರೆ ಏನೇನೋ ಮಾಡ್ತೀರಾ ಅಂತಾರ. ದಟ್ಸ್ ಓಕೆ, ಇಷ್ಟ ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಈಗ ಹೊರಗಡೆ ಹೋಗ್ಬೇಕು, ಒಂಚೂರು ಶಾಪಿಂಗ್ ಮಾಡೋದಿದೆ. ಅದೊಂದು ಬ್ರ್ಯಾಂಡ್ಗೆ ಔಟ್ಫಿಟ್ ತರೋದಿದೆ. ಸೊ ಯಾ, ನೀವು ಬೆಳಿಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ? ನಿಮಗೊಂದು ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಇರುತ್ತಾ ಇಲ್ಲ ಅನ್ನೋದನ್ನ ಹೇಳಿ. ಸೊ ಲೆಟ್ಸ್ ಸಿ ಯಾರ್ಯಾರು ಏನೇನು ತಿಂತೀರಾ ಮಾರ್ನಿಂಗ್ ಟೈಮಲ್ಲಿ ಅಂತ. ಓಕೆ, ಇನ್ನೊಂದು ಓಟ್ಸ್ ಈಗ ರೆಡಿ ಆಗ್ತಾ ಇದೆ. 2 ಮಿನಿಟ್ಸ್ ಅಷ್ಟೇ. ಎದ್ದಿದ ತಕ್ಷಣ ಯಾರ್ಯಾರು ಪಟ್ ಅಂತ ಕಾಫಿ ಕುಡಿಯೋಕೆ ಹೋಗ್ಬೇಡಿ. ಯಾಕಂದರೆ ಅದು ನಮ್ಮ ಒಂದು ಗಟ್ ಹೆಲ್ತ್ಗೆ ಒಳ್ಳೇದಲ್ಲ, ಹಾಗೆ ಬ್ಲಾಟಿಂಗ್ಗೆ ಇನ್ನೂ ಹೆಲ್ಪ್ ಮಾಡ್ತಾ ಇರುತ್ತೆ ಅದಕ್ಕೆ. ಸೊ ಐ ಥಿಂಕ್ ಯು ಶುಡಿಂಟ್ ಡ್ರಿಂಕ್ ಕಾಫಿ ಅರ್ಲಿ ಮಾರ್ನಿಂಗ್. ಅದರಲ್ಲೂ ಖಾಲಿ ಹೊಟ್ಟೆಗೆ ಅಂತೂ ಕುಡಿಬಾರ್ದು, ಆ್ಯಸಿಡಿಟಿ ಆಗುತ್ತೆ. ಸೊ ಒಂದು ಕಪ್ ಆಫ್ ಹಾಟ್ ವಾಟರ್ ಕುಡೀರಿ. ಅದಾದಮೇಲೆ ಟೇಕ್ ಅ ಬ್ರೇಕ್, ಹ್ಯಾವ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಕಾಫಿ ಬೇಕಾದ್ರೆ ಕುಡೀರಿ. ಅರ್ಲಿ ಮಾರ್ನಿಂಗ್ ಎದ್ದಿದಷ್ಟು ಕಾಫಿ ಕುಡಿಯೋಕೆ ಹೋಗ್ಬೇಡಿ. ಓಕೆ, ಸೊ ಈಗ ರೆಡಿ ಆಗಬೇಕು, ಹೊರಗೆ ಹೋಗ್ಬೇಕು. ಆ್ಯಂಡ್ ಕಾರ್ ವಾಶ್ ಮಾಡಿಸೋದಿದೆ, ತುಂಬ ಕೆಲಸ ಇದೆ. ಹೋಗೋಣ, ರೆಡಿಯಾಗಿ ವಾಪಸ್ ಬರ್ತೀನಿ. ಮನೇಲಿ ಕರೆಂಟು ಇಲ್ಲ ಆಯ್ತಾ, ಯಾಕಂದರೆ ಇಲ್ಲಿ ವಯರ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರಂತೆ. ಬಿಕಾಸ್ ಈಗ ರೈನಿ ಅಲ್ವಾ, ಸೊ ಅದಕ್ಕಾಗಿ ಏನೋ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಮಾಡ್ತಾನೆ ಇದ್ದಾರೆ. ಗೊತ್ತಿಲ್ಲ ಯಾವಾಗ ಮುಗಿಯುತ್ತಂತ. ಬೆಳಗ್ಗೆ 10 o'clockಗೆ ಕರೆಂಟ್ ಹೋದರೆ ಇನ್ನು ಈವ್ನಿಂಗ್ 5ಗೆ ಕರೆಂಟ್ ಹೋಗುತ್ತೆ. ಅಲ್ಲಿವರೆಗೂ ಫೋನಲ್ಲಿ ಚಾರ್ಜ್ ಇರೋಲ್ಲ. ಊಟ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರೈಸ್, ದಾಲ್ ಆ್ಯಂಡ್ ಎಗ್, ಮತ್ತು ಮಾಡಿದೆ ಒಂಚೂರು ಆ್ಯಂಡ್ 2 eggs. ಅಲ್ಲಿ ನೆನ್ನೆ ಕಟ್ಟಿದ್ವಲ್ಲ, ಯಾರೋ ಕಮೆಂಟಲ್ಲಿ ಬೈತಾ ಇದ್ರು. ಯಾರೋ ನಮ್ ಕಟ್ಟಾಕಿದಾರೆ ಅಂತ ಹೇಳ್ತಾ ಇದ್ದಿದ್ದು? ಯಾರೋ ನಮ್ ಕಟ್ಟಾಕದ್ ಆಯ್ತದ? ಯೋಚನೆ ಮಾಡಿದೀರ ಅದನ್ನ? ನಾಯಿನ ಅಷ್ಟೊತ್ತು ಕಟ್ಟಿರ್ಬೇಡಿ ಅಂತ. ನಾಯಿನ ಎಷ್ಟೊತ್ತು ನಾಯಿನ ಕಟ್ಟಿದ್ದೀನಿ ನೆನ್ನೆ? 5 minutes ಚಿಕ್ಕೆ. ಯಾಕೆ ಕಟ್ಟಿದ್ದೀನಿ ನಾಯಿನ? ಲಿಲ್ಲಿಗಲ್ಲ, ನಾವು ಬ್ಯಾಗ್ ಒಳಗಡೆ ನಾವು ಬ್ಯಾಗ್ ಒಳಗಡೆ ತರ್ತೀವಿ. ಇಲ್ಲಾಂದ್ರೆ ಅವ್ನು ಒಳಗಡೆ ತರಕ್ ಬಿಡಲ್ಲ, ಬಂದು ಎಗರ್ತಾ ಇರ್ತಾನೆ ನಮ್ಮ ಮೈ ಮೇಲೆ. ಅದಕ್ಕೋಸ್ಕರ ಹಂಗೆ ಮಾಡೋದು. ಬೆಟರ್ ದೆನ್ ಪುಟ್ಟಿಂಗ್ ಇಟ್ ಇನ್ ಅ ರೂಮ್ ಅಲ್ವಾ. ಒಂದು ಸ್ವಲ್ಪ ತಲೆ ನೋಡ್ಕೊಂಡು ಕೂತಿರ್ತಾನಲ್ಲ ಚಾರ್ಲಿ. ನಿಂಗೆ ಏನಾದ್ರು ಡಿಸ್ಟರ್ಬ್ ಆಯ್ತಾ ಚಾರ್ಲಿ? ಅವ್ನು ಏನಾದ್ರು ಅಷ್ಟು ಅಗ್ರೆಸಿವ್ ಆಗಿರಿ ಹಿಂಗೆಲ್ಲ ಬರ್ತಾನೆ ಇರಲ್ಲ. ಅಲ್ಲೆಲ್ಲ ಯು ಥಿಂಕ್ ಹಿ ಈಸ್ ಹ್ಯಾಂಗ್ರಿ ಬಿಕಾಸ್ ವಿ ಟೈ ಹಿಮ್? ನೋ. ಈಗ ನೋಡಿ ಚಾರ್ಲಿ, ಅವಳು ಚಾರ್ಲಿ ಅಲ್ಲಿ ಕಟ್ಟಾನ ನೀನ ಹೇಳು ನೀನು ಚಾರ್ಲಿ ಈಗ ಗೊತ್ತಾಗೋಯ್ತು ಅವನಿಗೆ ನಾವೇನೋ ಮಾಡ್ತಿದೀವಿ ಅಂತ. ಕಳ್ಳ ಕಳ್ಳ. ಈಗ ರೆಡಿ ಆಗಬೇಕು. ಈಗ ಮತ್ತೆ ನಿಂತ ಬರ್ತದೆ, ಹಿಂಗೆ ಆಗುತ್ತೆ ನನಗೆ ಯಾವಾಗಲೂ. ಸ್ಟ್ಯಾಚು ಹೋಗ್ಬೇಕು ಅಂದಾಗಲ್ಲ. ಐ ವಿಲ್ ಸೋ ಟಯರ್ಡ್. ಈ ವೆದರ್ ಆ ಥರ ಇದೆ, ಏನು ಮಾಡೋದು, ಸ್ಯಾಡ್ ವೆದರ್. ರೆಡಿ ಆದೆ. ಹಾಗೆ ನನ್ನ ಒಂದು ಔಟ್ಫಿಟ್ ಇದು, ಜಸ್ಟ್ ಒಂದು ಟೀ ಶರ್ಟ್ ಮೇಲೆ ಜೀನ್ಸ್ ಆಗಿದ್ದೇನೆ ಅಷ್ಟೇ. ನಂಗೆ ಅಷ್ಟೇ ಇವತ್ತು ರೆಡಿ ಆಗ್ಬೇಕಂತ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಯಾ, ಐಮ್ ಆಲ್ ಸೆಟ್. ಈಗ ಹೋಗೋಣ. ಫುಲ್ ಗಾಳಿ ಇದೆ ಇವತ್ತು, ತುಂಬ ಗಾಳಿ. ಮಳೆ ಬರೋದಿದೆ, ಬಟ್ ಮಳೆ ಬರ್ತಾ ಇಲ್ಲ. ರೆಡಿಯಾ ಚಾರ್ಲಿ? ರೆಡಿಯಾ ಚಾರ್ಲಿ ರೆಡಿನಾ? ತುಂಬ ಜನ ಕಾರ್ ಓಡಿಸ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸಿನ್ಸ್ ದಿಸ್ ಇಸ್ ಆನ್ ಆಟೋಮ್ಯಾಟಿಕ್, ಅಷ್ಟೊಂದು ವರಿ ಮಾಡೋಂಥದ್ದು ಇಲ್ಲ. ಸೊ ಇಟ್ಸ್ ಓಕೆ, ಡ್ರೈವ್ ಮಾಡ್ಬೋದು. ಬಟ್ ಆದರೂ ನಾನು ಫೋನ ನೋಡಲ್ಲ, ನನ್ನ ಕಣ್ಣು ಯಾವಾಗಲೂ ರೋಡ್ ಮೇಲೆ ಇರುತ್ತೆ. ಸೊ ದ್ಯಾಟ್ ಇಟ್ಸ್ ಸೇಫ್. ಯಾ, ನಾವಿವಾಗ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ. ನಾನೊಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ, ಅದನ್ನ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀವಿ. ಇದೇ ವ್ಲಾಗಲ್ಲಿ ಏನು ಬೇಡ ಅಲ್ಲ ನೇನ?
ಓಕೆ ರೆಡಿನಾ? ನೋಡಿ ಒಂದದು ಒಂದು ಇದು ಬರುತ್ತಾ? ಫಸ್ಟ್ ಇಲ್ಲಿ ನೋಡಿ ಈ ಕಲರ್ ಈ ಕಲರ್ ಇಡುವೆ ಪಿಯರ್ಸ್ ರಾ ಪ್ಯೂರ್ ಅಲ್ಲ, ಅದು ಪೋಲ್ ಅನ್ಸುತ್ತೆ. ಓ ಸಾರಿ ಪೋಲ್ ರಾ ಪಿಯರ್ಸ್ ಅಂತ ಐ ಥಿಂಕ್ ಇದು ಚೆನ್ನಾಗಿರುತ್ತೆ. ನೈಸ್ ಕೈ ಕಣ್ಣನೇ ಅಲ್ಲ ನೈಸ್ ಗ್ಲೋ, ಚೆನ್ನಾಗಿದೆ ಹೆಚ್ಚು ಸಾಯಂಗಲ್ಲ ಟಿಂಟೆಡ್ ಒಂದು ಮೇನು ತಿಂತರಿ ಇದು ಟಿಂಟೆಡ್ ಫೌಂಡೇಶನ್. ನೈಸ್ ಟಿಂಟೆಡ್ ಫೌಂಡೇಶನ್. ಇದು ಫೌಂಡೇಶನ್ ಇಟ್ಟ ಮಾತ್ರ ಅಪ್ಲೋಡ್ ಚಂದ. ನಂಗೆ ಐ ಶಾಡೋನು ಇಷ್ಟ ಆಯ್ತು. ಐ ಶಾಡೋ ತೋರಿಸು ಏನಲ್ಲ ಇಲ್ಲಿ ಹೀಗೆ ಹಾಕಿ ಅದರಲ್ಲೇ ಬ್ರಷ್ ಕೂಡ ಇದೆ. ಹಿಂಗೆ ಯು ಕ್ಯಾನ್ ಜಸ್ಟ್ ಬ್ಲೆಂಡ್ ಇಟ್. ಅದರಲ್ಲಿ ಇದೆಷ್ಟು ಸಾಫ್ಟ್ ಇದೆ ಗೊತ್ತಾ ಬ್ರಷ್. ಇಟ್ ಈಸ್ ವೆರಿ ಸಾಫ್ಟ್. ಸಾಯಿಂಗ್ ಓಕೆ ಈಗ ಬೇರೆ ನೋಡಿ ಜುಡಿ ಏನ್ ಮಾಡ್ತಾಳೆ, ಈ ಬ್ಯಾಗ್ನ ಹ್ಯಾಂಗ್ ಮಾಡಿದ್ರೆ ಅಲ್ಲಿಗೆ ಹ್ಯಾಂಗ್ ಮಾಡೋಕೆ ನೋಡ್ತಾಳೆ. ಅದು ಮಿರರ್ ನೈನಾ ರಿಫ್ಲೆಕ್ಷನ್ ನೋಡು. ಡಿಪ್ರೆಷನ್ ನಾವು ಒಂದ್ ಡ್ರೆಸ್ ಚಾಲೆಂಜ್ ಮಾಡಕಂತ ಹೋಗಿ ಇಷ್ಟು ಡ್ರೆಸ್ ತಂದಿದೀವಿ ನೈನಾ. ನೆಕ್ಸ್ಟ್ ನೀರ ಬರ್ಡೇಗೂ ನಿನ್ ಬರ್ಡೇಗೂ ಇಲ್ಲ ನೈನಾ, ನಿನ್ ಬರ್ಡೇಗೂ ಇಲ್ಲ ಶಾಪಿಂಗ್ ಈ ಸಲ. ಏನ್ ಹೇಳ್ತೀಯಾ? ಇಲ್ಲ ಮುಗೀತು, ಅವ್ಳ ಬರ್ಡೇ ಡ್ರೆಸ್ ಮುಗೀತು. ಸೊ ಗೈಸ್ ಹೆಂಗ್ ಗೊತ್ತಾ, ಈಗ ನಾವು ಇಷ್ಟ ತಗೊಂಡಿದೀವಲ್ಲ, ನಾನು ಎಷ್ಟು ಆಗಿದ್ದು ನಮ್ ಬಿಲ್ಲು 17,000 ಆಗಿದ್ದಿದೆ ಆಯ್ತಾ. ಆಯ್ತು. ಹಾ ನಮ್ದು ನಯನದ್ ಇವತ್ತು ಈ ಮಂತ್ ಬರ್ಡೇ ಅಲ್ವಾ, ಸೊ ಆ ಬರ್ಡೇ ಆಫರ್ಗೆ 17,000 ಇದ್ದು 13,000 ಪೇ ಮಾಡಿದ್ವಿ. ವಾಹ್ ಸೇವ್ ನಯನ. ನಯನ ಬರ್ಡೇ ನಮ್ಮ ಬಿಲ್ ಸೇವ್ ಮಾಡಿದ್ವು. ಈಗ ಬರ್ಡೇ ಮಂತ್ ಅಲ್ಲಿ ಮಾತ್ರ ಯಾವಾಗ್ಲೂ ಶಾಪಿಂಗ್ ಮಾಡ್ಬೇಕು ನಯನ, ಏನ್ ಹೇಳ್ತೀಯಾ? ಚಾಯ್ ಅಲ್ಲ. ಈಗ ನೆಕ್ಸ್ಟ್ ನನ್ ಬರ್ಡೇ ಬರ್ಬೋದು ಹಂಗೆ. ಮಮ್ಮಿ ಬರ್ಡೇ ಇದೆ, ಮಮ್ಮಿ ಬರ್ಡೇ ಟೈಮಲ್ಲಿ ಒಂದು ಅಷ್ಟೇ. ಈಗ ಅಲ್ಲ ಇದು ಬೇರೆ ಬ್ಲಾಗ್, ಇದು ಡೈಲಿ ಬ್ಲಾಗ್. ಆಗ ಸೊ ಈಗ ಒಂದಿಷ್ಟು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ನಿಂಗೇನು ತಿನ್ನಕ್ ಬೇಕಾ? ಏನಿಲ್ವಾ? ನಾನು ಪಾನಿಪುರಿ ಐಸ್ ಕ್ರೀಮ್ ತಿಂತಾಳಂತ. ತಿಂತೇನ? ತಿನ್ನು ಆಯ್ತು. ಪಾನಿಪುರಿ ತಿಂತೀನಿ. ಬೆಲ್ಜಿಯನ್ ವಾಫಲ್ ತಿನ್ಲಾ? ಗೈಸ್ ನಾನು ಚಿಕನ್ ಸಾರು, ಮಟನ್ ಪೆಪ್ಪರ್ ಫ್ರೈ, ಮಿನಿ ಮುದ್ದೆ ಚಿಕನ್ ತಗೊಂಡಿದ್ದೀನಿ ಆಯ್ತಾ ಪಾರ್ಸಲ್. ಇದು ದೊನ್ನೆ ಬಿರಿಯಾನಿ. ನಂಗೆ ಸರ್ಪ್ರೈಸ್ ಹೇಳಲ್ಲ. ಎಂಟಪ್ಪ ನಿಜ ಅಲ್ಲಿ ಏನಂಗ ಎಂತ ನಿಜ ಅಲ್ಲಿ ಏನಂಗ ಕಾತಿಯ ಅಲ್ಲಿ ಓದ್ತಾ ನಿಜ ನಾನು ಹಂಗೆ ಅಂತೂ ನಿಂಗೆ ಆಟ ಅಂದೆಲ್ಲ ಕೊಡ್ತಾನೆ. ಸೊ ಹಂಗೆ ನೋಡಿದ್. ಓಕೆ ಗೈಸ್ ನಾನು ಏನೋ ತಂದಿದ್ದೀನಿ, ಇದು ನಯನಾಗೆ ಸರ್ಪ್ರೈಸ್, ಮಮ್ಮಿಗೂ ಡ್ಯಾಡಿಗೂ ಎಲ್ಲರಿಗೂ. ನಾ ತಿಂಗಳು ಹಾಕೊಂಡು ನಯನಾದ್ರು ಜ್ಯೂಸ್ ಬಂದಿದೆ, ಆರೆಂಜ್ ಜ್ಯೂಸ್ ಅಲ್ಲ ಆಯ್ತಾ. ತುಂಪುರ್ ಸರುತ್ತೆ. ಕೋಲ್ಡ್ ಕುಡಿಬಾರ್ದು ಅಂತ ಆ ವಿಡಿಯೋ ನೋಡಿಲ್ವಾ ನೀನು? ಬಟ್ ನಯನನ್ ಟೀತ್ ಮೂವ್ ಆಗಿದೆ ಆಕ್ಚುಲಿ ಒಂಚೂರು ಅಲ್ಲ, ಚೂರು ಕೆಳಗಡೆ ಬಂದಿದೆ. ಅದಕ್ಕೆ ಆ ಲಿಪ್ಸ್ ನೋಡ್ ಒಂಚೂರು ಕಾಣಿಸ್ತಾ ಇದೆ. ಸೊ ಈಗ ನಾನು ಪಾನಿಪುರಿ ತಿಂತಾರೆ ಅದೇ ಒಂದು. ಸೊ ಗೈಸ್ ನಾವು ಕಾರ್ ವಾಶ್ ಬಿಟ್ಟಿದ್ವಿ ಆಯ್ತಾ, ಇದಿನ್ನೂ ಆಗಿಲ್ಲ ಅನ್ಸುತ್ತೆ. ಇಕ್ಕಾಯೆ ಆಯ್ತಾಯ್ತು, ಒಂಚೂರು ಆ ಕಡೆ ಈ ಕಡೆ ಉಜ್ತಾ ಇದ್ದಾರೆ ಅಲ್ಲ. ಫ್ರೆಶ್ ಪೀಸ್ ಗೆಟಿಂಗ್ ರೆಡಿ. ಕಾರ್ ಫುಲ್ ಕ್ಲೀನ್ ಆಗಿದೆ ಈಗ. ವಾಹ್ ನೈನಾ ಹೊಸ ಕಾರು ಈಗ ಬ್ಯಾಗ್ ಹೊಸ ಕಾರು. ಅಯ್ಯೋ ಇದ್ಯಾರು ಹಿಂಗ ಹಾಕಿರೋದು? ಎಷ್ಟು ಮುಂದೆ ಬಂದಿದಾರ, ಎಷ್ಟು ಮುಂದೆ ಬಂದಿದಾರ ಅವರು. ಹಂಗ ಕ್ಲೀನ್ ಪಕ್ಕ ಮೇಬಿ ಅಲ್ಲ. ಮುಂಜಾಗ ಬಂತು ನಾನು ಇಲ್ಲಿ ತೆಗಿತದೆ ಅದು ಸೇಮ್ ನಂದು ಅಲ್ಲಿರೋದು. ಈ ಕಾರ್ ಫುಲ್ ಸ್ಮೂತ್ ಆಯ್ತಾ ಓಡ್ಸಕ್ಕೆ. ನಂದು ರಾಕ್ಸ್ ಹೇಗೆ ಅಂದ್ರೆ ಫುಲ್ ರಫ್. ಓ ಮೈ ಗಾಡ್. ಊರಲ್ಲಿ ಫುಲ್ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿದ್ಯಂತೆ. ಈಗ ನಾನು ನಾಳೆ ಊರಿಗೆ ಹೋಗ್ಬೇಕು. ನೈನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಏನಿಲ್ಲ ಅದರಲ್ಲ ಆಗ್ತಿರುತ್ತಲ್ಲ.
ಅದೆಲ್ಲ ನಾರ್ಮಲಲ್ಲಿ. ಆ್ಯಕ್ಚುಲಿ ಏನಂದರೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಅದೇ ಈಗ ಮಮ್ಮಿ ಅಡ್ಮಿಟ್ ಆಗಿದ್ರಲ್ಲ ಆ ಟೈಮಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಾನು ಅದೇ ಇಡ್ಲಿ ತರಕ್ಕಂತ ಅದೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತರಕ್ಕಂತ ಹೋಗ್ತಿದ್ನಲ್ಲ. ಬ್ರೇಕ್ಫಾಸ್ಟ್ ತೊಗೊಂಡು ಹಿಂಗೆ ಬರೋ ಟೈಮಲ್ಲಿ ನಾನು ಹೇಳ್ತಿದ್ದೆ ನಮ್ಮ ಊರಲ್ಲೆಲ್ಲ ಎಲ್ಲ ಫಿಟ್ ಆಗಿರ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ಈ ಥರ ಅವರು ಇನ್ಕ್ಲೀನಲ್ಲಿ ವಾಕ್ ಮಾಡ್ತಾರಂತ ರೋಡ್ ತೋರಿಸಿದೆ. ಅದೇ ರೋಡ್ ಇವತ್ತು ಲ್ಯಾಂಡ್ ಸ್ಲೈಡಲ್ಲಿ ಬಿದ್ದೋಗ್ಬಿಟ್ಟಿದೆ ನಾನು. ಅಯ್ಯೋ ಏನು ಮಾಡೋದು, ಈ ಥರ ಎಲ್ಲ ಆಗುತ್ತೆ. ಸೊ ನಾಳೆ ಹೋಗ್ತಾ ನೋಡೋಣ ಏನೇನಾಗಿದೆ ಅಂತ. ನಾನು ಆ ರೋಡಲ್ಲಿ ಹೋಗ್ತಾ ಇಲ್ಲ. ಸೊ ಲೆಟ್ಸ್ ಸಿ. ಯಾವಾಗಲೂ ವೇಟ್ ಮಾಡ್ಸಿರ್ತಾನೆ ನಮಗೆ. ಗೊತ್ತಲ್ಲ ನೋಟ್ಸ್ ಒಂದು ಕುಡಿ. ಅಲ್ಲಲ್ಲಿ ಈಗ ಒಂಚೂರು ಸ್ಕ್ರಿಪ್ಟ್ ಮೇಲೆ ಸ್ಕ್ರಿಪ್ಟಿಂಗ್ ಸೊ ಕರೆಕ್ಷನ್ ಅಂತೆ ಮಾಡುವ. ಏನು ಗೊತ್ತಾ, ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಸ್ಕ್ರಿಪ್ಟಿಂಗು ಇರಬೇಕಂತ ನನಗೆ ಮಾಂಕ್ ಜಾಯಿನ್ ಆದಮೇಲೆ ಗೊತ್ತಾಗಿದ್ದು. ವಿ ನೀಡ್ ಸ್ಕ್ರಿಪ್ಟಿಂಗ್ ಫಾರ್ ಎವ್ರಿಥಿಂಗ್ ಅಂತ. ಅಲ್ಲಿವರೆಗೂ ಲೈಕ್ ಸಿಂಪ್ಲಿ ಯಾವುದೋ ಒಂದು ಪ್ರಮೋಷನ್ ಆಯ್ತಾಯಿತು, ಪಟ ಮಾಡೋಣ ಆಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ಕ್ರಿಪ್ಟಿಂಗ್ ಇಸ್ ಡನ್ ಗೈಸ್. ಈಗ ನಾವು ಹೋಗಿ ಊಟ ಮಾಡಬೇಕು, ಆಮೇಲೆ ಬಂದು ಬ್ಯಾಕ್ ಪ್ಯಾಕ್ ಮಾಡಬೇಕು. ಏನಾ ನೀನು ಸರ್ಪ್ರೈಸ್ ನೋಡ್ತೀಯಾ? ಏನಾಗ ನೋಡ್ತೀಯಾ? ನಯನ ಸರ್ಪ್ರೈಸ್ ಅಂತ ತಂದ್ರೆ ಅವಳು ಓಪನ್ ಮಾಡ್ಬಿಟ್ಟಿದ್ದಾಳೆ. ನಯನ ಬಾಯ್ಲಿ, ಇದೇ ನಾನು ತಂದಿದ್ದು. ನಾನು ತಿನ್ನಕ್ಕಾಗದಲ್ಲ. ನಾನೀತು ಸ್ವೀಟ್ ಮೂಸಿ ಮುದ್ದೆ ಸ್ಮಾಲ್ ಮುದ್ದೆ ಚೆನ್ನಾಗಿಲ್ಲ. ಅದನ್ನ ಕಣ್ಣಿಟ್ಟು ನೆನೆ ನುಂಗೋಣೋಳು. ನಿಂಗೆ ಅದನ್ನ ಪೀಸ್ ಮಾಡಬಾರ್ದು ಅನ್ನೋದಕ್ಕೂ ನಾನು ಹಂಗೆ ಮಾಡ್ಕೊ ಬಂದಿದ್ದೀನಿ. ನಾನು ಅದು ನೀನೇ ಮಾಡಿದ ನನಗೆ ಚೆನ್ನಾಗಿತ್ತ ಏನೋ ತಿಂದೇ ಇಲ್ಲ ನೀನು. ಅದಂಗೆ ಹೇಳ್ದೆ ಚೆನ್ನಾಗಿದೆ ಅಂತ. ಹೇಳು ಡೈಲಾಗ್ ಹೇಳ್ಕೊಳ್ಳುತ್ತೆ. ಹೇಳು ನೈನಾ, ಹೇಳು ಹೇಳು. ಒಂದು ಮುದ್ದೆದ ಕತೆ, ಒಂದು ಮುದ್ದೆಯ ಕತೆ ಅಂತ. ಗೈಸ್ ನಾನೀಗ ದೋಸೆ ಚಿಕನ್, ನಯನ ಮುದ್ದೆ ಚಿಕನ್ ಸಾರು ಅಲ್ಲಿ ತಂದು ಅಲ್ಲ ನೈನಾ ಮುದ್ದೆ ನೋಡಿ ನಗ್ತಿದ್ದಾಳೆ. ನಾನು ನೋಡಿ ನೈನಾ ನಿಂಗೆ ಹೆಲ್ಪ್ಫುಲ್ ಆಗ್ಲಿ ಅಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದು. ಚಾಕ್ಲೇಟ್ ಥರ ಐತಲ್ಲ ಅದು. ಏನ್ ಮಾಡ್ತಿದ್ಯಾ ಕಳ್ಳಿ? ಬ್ಯಾಕ್ ಪ್ಯಾಕ್ ಮಾಡೋದ್ರೆ ಹಿಂಗೆಲ್ಲ ಹಾಕೊಂಡು ಕೂತಿದ್ದಾಳೆ. ನೈನಾ ವಾಟ್ ಈಸ್ ದಿಸ್ ನೈನಾ? ಹೀಗಿದೆ ಎಂತ ಕಾತಿತ್ತಂಗ ಅದನ್ನು ಓದ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಪೋ ಪೊರ್ಮೆ ಪೋ. ಡಾಗ್ ಲೇಬರ್ ಚೈಲ್ಡ್ ಲೇಬರ್ ಅನ್ನೋ ಗೊತ್ತಿಲ್ಲ. ಡಾಗ್ ಲೇಬರ್. ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನೀಗ ಮಳೆ ಹೊರಡ್ಬೇಕಾಯ್ತಾ. ನ್ಯೂಸ್ ನೋಡ್ತಾ ಇದ್ದೀನಿ, ಊರಲ್ಲಿ ಫುಲ್ ಮಳೆ, ಲ್ಯಾಂಡ್ ಸ್ಲೈಡು ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಅಷ್ಟೇನು ಇಲ್ಲ ಅಂತ ಹೇಳಿದೆ. ಬಟ್ ಲೆಟ್ಸ್ ಸಿ, 9th ತುಂಬ ಜೋರು ಮಳೆ ಆ್ಯಂಡ್ ಇಟ್ ಈಸ್ ಆರೆಂಜ್ ಅಲರ್ಟ್. ಸೊ ಯಾ, ಐ ಬಿ ವೆರಿ ಅಲರ್ಟ್ ಹೋಗ್ಬೇಕಾದ್ರೆ. ಓಕೆ, ಆ್ಯಂಡ್ ನಂತ ಅಷ್ಟೇ. ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ವಿ ಡಿಡ್ 10 minutes ಶಾಪಿಂಗ್ ಚಾಲೆಂಜ್ ಆ್ಯಂಡ್ ಅದರಲ್ಲಿ ಸ್ವಲ್ಪ ಫನ್ ಇದೆ. ಆ್ಯಂಡ್ ಯಾ, ನೋಡಿ ಯಾವ ಒಂದು ಔಟ್ಫಿಟ್ ನಿಮಗೆ ಇಷ್ಟ ಆಯಿತು, ಅಂದರೆ ನಾನು ಮಾಡಿದ್ದು ಇಷ್ಟ ಆಯಿತಾ, ಇಲ್ಲಾಂದರೆ ನಯನ ಮಾಡಿದ್ದು ಇಷ್ಟ ಆಯಿತಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದ ಮರಿಬೇಡಿ. ಐ ಥಿಂಕ್ ಆ ವ್ಲಾಗ್ ನಾಳೆ ಬರುತ್ತೆ. ಯಾ, ಆ ವ್ಲಾಗ್ ನಾಳೆ ಬರುತ್ತೆ.
ಅವ್ರು ನಾಳಿದ್ದು ಬರ್ಬೋದು. ಬಟ್ ಅಪ್ಲೋಡ್ ಮಾಡಿದಾಗ ಪ್ಲೀಸ್ ನಮಗೆ ತಿಳಿಸಿ ನೆಕ್ಸ್ಟ್ ಯಾವ ಚಾಲೆಂಜ್ನ ಮಾಡಬೇಕು ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನನ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ಹೇಳ್ದೆ ಐ ಫೀಲ್ ವೆರಿ ಸ್ಯಾಡ್ ಅಂತ. ಬಟ್ ಇವತ್ತು ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿಯಾಗಿದ್ದೀನಿ, ಬಿಕಾಸ್ ಐ ಗಾಟ್ ಸೋ ಮೆನಿ ಪಾಸಿಟಿವ್ ಕಮೆಂಟ್ಸ್. ಹಾಗೆ ನನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಐ ನೋ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು.